ಇವತ್ತು ನನ್ನ ನೋಡಕ್ಕೆ ನಮ್ಮ ಮನೆ ಹತ್ರ ಯಾರೋ ಹುಡುಕೋ ಬಂದಿದ್ರಂತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಇವತ್ತು ನನ್ನ ನೋಡಕ್ಕೆ ನಮ್ಮ ಮನೆ ಹತ್ರ ಯಾರೋ ಹುಡುಕೋ ಬಂದಿದ್ರಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನವರಾತ್ರಿಯ 8ನೇ ದಿನ, ಕಲರ್ ಗ್ರೀನ್. ಪೂಜೆ ಎಲ್ಲ ಮಾಡಿ ಕಾಲೇಜ್ಗೆ ಹೋಗೋಕೆ ರೆಡಿ ಆದೆ. ಟಿಫನ್ ಕೂಡ ರೆಡಿ ಆಗಿ ತಗೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ಬಾಯ್, ಸಂಜೆ ಬೇಗ ಬರ್ತೀನಿ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರೆ, ಬಾಯ್ ನಾನಿಲ್ಲ ಅಂತ ಸಂಜೆ ಗಂಟೆ ಏನು ಜಾಸ್ತಿ ಬೇಜಾರಾಗಿರ್ಬೇಡ. ಓ ಹಂಗೇನಿಲ್ಲ, ಖುಷಿ ಖುಷಿಯಾಗಿರ್ತೀನಿ. ಹೋಗಿ ನೋಡಿ ಗಾಯ್ಸ್, ಇಂಥವ್ರೆ ತಂಗಿ ಅಂತ ಹೇಳೋದು. ಹೌದು. ಸರಿ ಅಂತ ಅವಳ ಜೊತೆ ಮಾತುಕತೆ ಮುಗಿಸಿ ಬಾಯ್ ಮಾಡಿ ಬೈಕ್ ಎತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಬೈಕ್ ನಿಲ್ಲಿಸಿ ಬಸ್ ಹತ್ಕೊಂಡು ಕಾಲೇಜಿಗೆ ಬಂದೆ. ಎಲ್ಲೋದ್ರೂ ನೆನ್ನೆ ನಡೆದಿರೋ ಬಿಗ್ ಬಾಸ್ದೇ ಮಾತುಕತೆ. ಅವ್ರ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಮಾಡ್ಕೊಂಡು ಕಾರಿಡಾರ್ ನೋಡಿದ್ರೆ ಕಲರ್ ಡ್ರೆಸ್ ಹೇಳಿರೋದಕ್ಕೂ ಫೋಟೋ ಶೂಟ್ ಮಾಡೋದಕ್ಕೂ ಸರಿ ಹೋಯ್ತು. ನಾವು ಕೂಡ ವಿಡಿಯೋಸ್ ಮಾಡಿಕೊಂಡು ಕ್ಲಾಸಸ್ ಎಲ್ಲ ಕೇಳ್ದೋ. ಆಮೇಲೆ NSS ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಬಂದಿದ್ದ ಗೆಸ್ಟು ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ರು. ಅದು ದಿನಾಲು ಸುರಿತದೆ, ನೋಡಡೆರಡು ಕೈ ಇದೆ, ಅದರಲ್ಲೊಂದು ಮೋಟಿದೆ, ಏನಿದು ಏನು ರೂಪಿದು, ಆ ನೋಡಿ ನೋಡಿ ಬೇಜಾರಾಗಿದೆ. ಮುಗಿಸ್ಕೊಂಡು ಮತ್ತೆ ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿ ಮನೆಗೆ ಬಂದು ನಮ್ಮಮ್ಮ ಮತ್ತೆ ನನ್ನ ತಂಗಿ ಬೆಳ್ಳುಳ್ಳಿ ಬಿಡಿಸ್ತಾ ಕೂತಿದ್ರು. ಕೇಕ್ ಇತ್ತು, ತಿಂದ್ವಿ ಅಷ್ಟೇ. ಇವತ್ತು ನನ್ನ ನೋಡಕ್ಕೆ ನಮ್ಮ ಮನೆ ಹತ್ರ ಯಾರೋ ಹುಡುಕೋ ಬಂದಿದ್ರಂತೆ. ಹೇಳಿ ಒಬ್ರು ನನ್ನ ಮೀಟ್ ಮಾಡೋಕೆ ನನ್ನ ಮನೆ ಹತ್ರ ಬಂದಿದ್ರು. ಮಧ್ಯಾಹ್ನ ಬಂದು ವಾಪಸ್ ಹೋದ. ಎಲ್ಲಿ ಗಂಟೆ ಬಂದಿದ್ದೆ? ಕವಿತತೆ ಬಂದ್ಬಿಟ್ಟು ಯಾಕೆ ವಾಪಸ್ ಹೋದೆ? ನೀನು ಇತ್ತಿಲ್ಲ ಅಂತ. ನಾನು ಇತ್ತಿಲ್ಲ ಅಂತ ನಿಂಗೆ ಅದರಲ್ಲೇ ಗೊತ್ತಾಯ್ತಾ? ಅದೇ ಹೆಂಗೆ? ಕವಿತತೆ ಮನೆ ಒಳಗೆ ನುಗ್ದೆ, ನೋಡಿದೆ ಕಿಟಕಿ ಇತ್ತಿಲ್ಲ ಅಂತ ಕಳಿಸ್ತು. ಬಂದೆ. ಗಾಡಿ ಇತ್ತಿಲ್ವಲ್ಲ ನಿಂದು? ನಾನು ಬಸ್ಸಲ್ಲಿ ಹೋಗಿರ್ತೀನಲ್ಲ, ಗಾಡಿ ಇಲ್ಲೇ ಇದ್ರೇನು? ಬಸ್ಸಲ್ಲಿ ಹೋಗಿರಲ್ಲ, ನಿನ್ನ ಗಾಡಿ ತಗೊಂಡೋಯ್ತಿ ಅಂತ ಗೊತ್ತು ನನಗೆ. ಹೆಸರು ರಜಾ ಕೊಟ್ಟಾರಾ? ಎಷ್ಟು ದಿವಸ? 15 ದಿವಸ. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು ಏನು ಹೇಳ. ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಬಟ್ ಅವರು ಆ ಟೀನ ಯಾವ್ಯಾವ ಸ್ಟೈಲಲ್ಲಿ ಕುಡಿದ್ರು ಗೊತ್ತಾ? ಅದೇ ಟೀ ಒಳಗೆ ಕೈ ಸಾಯ್ಕೊಂಡು ಕುಡಿತಾರೆ. ಟೀ ಕುಡ್ಕೊಂಡು ಸನ್ಸೆಟ್ ನೋಡಿಕೊಂಡು ಇವತ್ತಿನ ಡೇ ಮುಗಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ಕತೆ. ಒಂದು ದಿನ ಒಂದು ಕತೆ, ಮುಂದಿನ ಕತೆ ನಿಮ್ಮ ಜೊತೆ. ಧನ್ಯವಾದಗಳು.